ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಿಂದ ಅಶ್ವಿನಿ ಗೌಡ ಅವರು ಏಕಾಏಕಿಯಾಗಿ ಹೊರಗಡೆ ಬರ್ತಾ ಇದ್ದಾರೆ. ಯಾಕೆ ಅಂತ ನೋಡೋದಾದ್ರೆ ಇವರ ಮೇಲೆ ಈಗಾಗಲೇ ಒಂದು ಕೇಸು ಕೂಡ ದಾಖಲಾಗಿರುವಂತದ್ದು. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಅಶ್ವಿನಿ ಗೌಡ ಹಾಗೇನೆ ರಕ್ಷಿತಾ ಶೆಟ್ಟಿ ಇವರಿಬ್ಬರ ನಡುವೆ ಒಂದು ಜಗಳ ಆಗಿತ್ತು ಅಂತಾನೆ ಹೇಳ್ಬಹುದು. ಅಥವಾ ಅಶ್ವಿನಿ ಅವರನ್ನೇ ಜಾಸ್ತಿ ಕಾಲ ಕರ್ಕೊಂಡು ಹೋಗಿ ರಕ್ಷಿತ್ ಅವರ ವಿರುದ್ಧ ಮಾತಾಡ್ತಾ ಇದ್ರು. ಆ ಸಮಯದಲ್ಲಿ ಅವರು ಕೆಲವೊಂದಿಷ್ಟು ಪದಗಳನ್ನ ಬಳಕೆ ಮಾಡಿದ್ದಾರೆ. ಎಸ್ ಅನ್ನುವಂತಹ ವರ್ಡ್ ಅನ್ನ ಯೂಸ್ ಮಾಡಿದ್ದು ಅದನ್ನ ಬೀಪ್ ಹಾಕಲಾಗಿತ್ತು. ಸೊ ಹೀಗಾಗಿನೇ ಆ ಒಂದು ವರ್ಡ್ ಅಲ್ಲಿ ಏನ್ ಹೇಳಿರಬಹುದು ಅನ್ನುವಂತಹ ಚರ್ಚೆ ತುಂಬಾನೇ ಜೋರಾಗಿನೇ ನಡೀತಾ ಇತ್ತು. ಬಟ್ ಇದಾದ ನಂತರ ಜಾನ್ವಿ ಹಾಗೇನೆ ಅಶ್ವಿನಿ ಇಬ್ರು ಕೂಡ ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತಾಡುವಂತಹ ಸಮಯದಲ್ಲಿ ಇಲ್ಲಿ ಅಶ್ವಿನಿ ಅವರು ಮತ್ತೆ ಹೇಳಿದ್ದಾರೆ, ನನಗೆ ಆ ಎಸ್ ಕ್ಯಾಟಗರಿ ಅವರು ಕಂಡ್ರೇನೆ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಹೀಗಾಗಿನೇ ಈ ಒಂದು ವಿಷಯ ಹೊರಗಡೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಸ್ ಅಂತ ಹೇಳಿದ್ರೆ SC ಮತ್ತು ST, ಸೊ ಈ ಒಂದು ಕಾಸ್ಟ್ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿನೇ ಇದು ತುಂಬಾನೇ ಜೋರಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಕಳೆದ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಪೂರ್ತಿಯಾಗಿ ಮಾತಾಡಿ ಇಲ್ಲಿ ಅಶ್ವಿನಿ ಅವರಿಗೆ ಕ್ಲಾಸ್ ಅನ್ನು ತಗೊಂಡು ಆ ವರ್ಡ್ ಏನು ಅನ್ನೋದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವರು SC ST ಬಗ್ಗೆ ಮಾತಾಡಿರೋದಕ್ಕಿಂತನೂ ಸ್ಲಮ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ರಕ್ಷಿತ್ ಅವರನ್ನ ರೆಫರೆನ್ಸ್ ಕೊಟ್ಟು ಹೇಳ್ತಾರೆ, ಇದನ್ನ ನೋಡಿದ್ರೇನೆ ಗೊತ್ತಾಗಲ್ವಾ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನುವಂತಹ ವರ್ಡ್ ಅನ್ನ ಮೊದಲು ಹೇಳಿದ್ರು. ಅಂದ್ರೆ ಸ್ಲಮ್ ಇಂದ ಬಂದಿದ್ಯಾ ಅನ್ನುವಂತಹ ಒಂದು ಅರ್ಥದಲ್ಲಿ ಅವ್ರು ಹೇಳಿದ್ದು. ಹಾಗೇನೇ ರಕ್ಷಿತ್ ಅವರು ಮುಂಬೈನಲ್ಲಿ ಇದ್ದಿದ್ದು. ಹಾಗೇನೆ ಮುಂಬೈನಲ್ಲಿ ಏರಿಯಾ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬಾನೇ ಇಕ್ಕಟ್ಟಾಗಿರುವಂತಹ ಪ್ರದೇಶದಲ್ಲಿ ಇವರು ಇದ್ದಿದ್ದು ಅಂದ್ರೆ ರಕ್ಷಿತ್ ಅವರು. ಸೊ ಮೊದಲು, ಇವಾಗ ಅಂತೂ ಸ್ವಂತದಾದಂತಹ ಮನೆ ಇದೆ, ಅದು ಬೇರೆ. ಸೊ ಹೀಗಾಗಿನೇ ಅಂತಹ ಏರಿಯಾದಿಂದ ನೀನ್ ಬಂದಿದ್ಯಾ, ಅದರಿಂದಾಗಿನೇ ವಸ್ತುಗಳನ್ನ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ತಾ ಇದೀಯಾ ಅನ್ನೋ ರೀತಿನಲ್ಲಿ ಅವ್ರು ಮಾತಾಡಿದ್ದು. ಯಾಕಂತಂದ್ರೆ ಮುಂಬೈನಂತಹ ಸಿಟಿನಲ್ಲಿ ಚಿಕ್ಕ ರೂಮ್ ಕೂಡ ಇರುತ್ತೆ, ಚಿಕ್ಕ ರೂಮ್ಗೆ ತುಂಬಾನೇ ಕಾಸ್ಟ್ಲಿ ಅಮೌಂಟ್ ಇರುತ್ತೆ. ಸೊ ಅಂತಹ ಒಂದು ಚಿಕ್ಕ ರೂಮ್ ನಲ್ಲಿ ಎಲ್ಲ ಐಟಮ್ಗಳು ಅಲ್ಲಲ್ಲೇ ಇಡಬೇಕಾಗಿರುತ್ತೆ. ಸೊ ಹೀಗಾಗಿನೇ ಅಂತಹ ಒಂದು ಸಿಚುವೇಶನ್, ಅಂತಹ ಒಂದು ಜಾಗದಿಂದ ನೀನ್ ಬಂದಿರೋದ್ರಿಂದ ಇಲ್ಲೂ ಕೂಡ ಅದೇ ರೀತಿಯಾಗಿ ಇಟ್ಕೊಳ್ತಾ ಇದೆಯಾ ಅನ್ನೋ ಅರ್ಥದಲ್ಲಿ ಅಶ್ವಿನಿ ಅವ್ರು ಹೇಳಿದ್ದು. ಅದು ಕೂಡ ತಪ್ಪೇನೆ. ಬಟ್ ಅಲ್ಲಿ ಯೂಸ್ ಮಾಡಿದ್ದು ಸ್ಲಮ್ ಅನ್ನುವಂತಹ ಪದ, ಅದಂತೂ ಪಕ್ಕಾ ಗೊತ್ತಾಗ್ತಾ ಇದೆ. ಬಟ್ ಹೊರಗಡೆ ಚರ್ಚೆ ಆಗ್ತಾ ಇರೋದು ಹಾಗೇನೆ ವೈರಲ್ ಆಗ್ತಾ ಇರೋದೇ ಬೇರೆ ರೀತಿನಲ್ಲಿ. SC ST ಬಗ್ಗೆ ಮಾತಾಡಿದ್ದಾರೆ ಅನ್ನೋ ರೀತಿನಲ್ಲೇ ಅದು ವೈರಲ್ ಆಗ್ತಾ ಇದೆ. ನನ್ನ ಪ್ರಕಾರ ಅದು ಆ ರೀತಿಯಾಗಿ ಅಲ್ಲ ಅನ್ನೋದು ನನ್ನ ಒಂದು ಅಬ್ಸರ್ವೇಷನ್ ಹಾಗೇನೆ ಅನಿಸಿಕೆ ಕೂಡ ಹೇಳಬಹುದು. ಎಪಿಸೋಡ್ಗಳನ್ನ ನೀವೇನೆ ಕ್ಲಿಯರ್ ಆಗಿ ನೋಡಿ, ಅಲ್ಲಿ SC ST ಅನ್ನುವಂತಹ ಪದಕ್ಕಿಂತ ಸ್ಲಮ್ ಅನ್ನುವಂತಹ ಪದ ಅವ್ರು ಹೇಳಿರೋದು ಸರಿಯಾಗಿ ಸೂಟ್ ಆಗ್ತಾ ಇದೆ. ಅಂದ್ರೆ ಸ್ಲಮ್ ಅಂತ ಹೇಳಿದ್ದಾರೆ ಅನ್ನೋದೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅವ್ರು ಹೇಳಿರುವಂತಹ ಪದಗಳನ್ನೆಲ್ಲ ನೋಡಿದಾಗ, ಉಳಿದಿರುವಂತಹ ಪದಗಳನ್ನ ನೋಡಿದಾಗ SC ST ಅನ್ನುವಂತಹ ಪದವನ್ನ ಆ ಒಂದು ಪ್ಲೇಸ್ ಅಲ್ಲಿ ಇಟ್ಟು ಅವರ ಒಂದು ಲೈನ್ ಅನ್ನ ಪೂರ್ತಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದು ಅಷ್ಟೊಂದು ಫಿಟ್ ಆಗ್ತಾ ಇಲ್ಲ. ಅಲ್ಲಿ ಸ್ಲಮ್ ಅನ್ನುವಂತಹ ಪದವನ್ನು ಆಡ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಅದು ಫಿಟ್ ಆಗ್ತಾ ಇದೆ. ನೀನು ಎಲ್ಲಿಂದ ಬಂದಿದ್ಯಾ ನೋಡು ಅಂತ ಹೇಳೋದ್ರಲ್ಲೇನೆ ಅಲ್ಲಿ ಗೊತ್ತಾಗ್ತಾ ಇರಬಹುದು, ಸ್ಲಮ್ ಇಂದ ಬಂದಿದ್ಯಾ ಅದಕ್ಕೆ ಈ ರೀತಿಯಾಗಿ ಇಟ್ಕೊಂಡಿದ್ಯಾ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋ ರೀತಿನಲ್ಲಿ ಅವ್ರು ಹೇಳಿರೋದು. ಬಟ್ ಏನೇ ಆಗಿರ್ಲಿ, ಇವಾಗಂತೂ ಅವ್ರ ಮೇಲೆ ಕೇಸ್ ಅಂತೂ ದಾಖಲಾಗಿದೆ ಅಂತ ಅಂದ್ರೆ ಕೇಸ್ ದಾಖಲಾಗಿದೆ ಅಂತ ಅನ್ನೋದಾದ್ರೆ ವಿಚಾರಣೆಗೋಸ್ಕರ ಆದ್ರೂ ಅವರು ಅಟೆಂಡ್ ಆಗ್ಲೇಬೇಕಾಗಿರತ್ತೆ, ಬಿಗ್ ಬಾಸ್ ಮನೆ ಒಳಗಡೆ ಇರ್ಲಿ ಅಥವಾ ಹೊರಗಡೆ ಇರ್ಲಿ. ಸೊ ಇವಾಗ ಅವರು ಬಿಗ್ ಬಾಸ್ ಮನೆ ಒಳಗಡೆನೆ ಇರೋದ್ರಿಂದ ಅವರು ಕೇಸನ್ನು ಅಟೆಂಡ್ ಮಾಡಲೇಬೇಕಾಗಿರುತ್ತೆ, ವಿಚಾರಣೆಗಾದ್ರೂ ಬರಲೇಬೇಕಾಗಿರುತ್ತೆ. ಸೊ ಹೀಗಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಹೋಗ್ತಾರೆ ಕೂಡ ವಿಚಾರಣೆ ಆದ ನಂತರ. ಇದೇ ರೀತಿಯಾಗಿ ಈ ಹಿಂದೆ ಕೂಡ ಆಗಿತ್ತು, ಚೈತ್ರಾ ಕುಂದಾಪುರ ಅವರ ವಿಷಯದಲ್ಲಿ ಆಗಿದೆ, ಹಾಗೆ ವರ್ತೂರ್ ಸಂತೋಷ್ ಅವರ ವಿಚಾರದಲ್ಲೂ ಕೂಡ ಆಗಿದೆ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಲ್ಲಿ ಆಗಿರೋದ್ರಿಂದ ಸೊ ಈ ಸಲ ಕೂಡ ಅದು ಹೊಸದೇನಲ್ಲ ಅನ್ನೋ ರೀತಿನಲ್ಲಿ ಆಗಿರುವಂತದ್ದು. ಒಟ್ಟಾರೆಗೆ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತೂ ಬರ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಇದರಲ್ಲಿ ಅಶ್ವಿನಿ ಗೌಡ ಅವರು ನಿಜಕ್ಕೂ SC ST ಬಗ್ಗೆನೇ ಮಾತಾಡಿದಾರ ಅಥವಾ ಅವರು ಸ್ಲಮ್ ಅಂತ ಹೇಳಿದ್ದ? ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅವ್ರು ಏನೇ ಹೇಳಿದ್ರು ಕೂಡ ಅದಂತೂ 100% ತಪ್ಪೇನೆ. ಬಟ್ ಇನ್ಮೇಲಾದ್ರೂ ಅದನ್ನ ಸರಿ ಮಾಡ್ಕೊಳ್ಬಹುದೇನೋ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ಅವರು ಹೊರಗಡೆ ಬಂದ್ಮೇಲೆ ಅವರಿಗೆ ರಿಯಲೈಸ್ ಆಗಿ ಪಶ್ಚಾತ್ತಾಪ ಆದ್ರೂ ಆಗಬಹುದು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ಇರುವಂತಹ ಎಲ್ಲ ಮಾಹಿತಿನ ನಾನು ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.